ಸ್ವಲ್ಪ ಹೊತ್ತು ತಡ್ಕೊಳ್ರಪ್ಪ, ಈ ಕ್ಷಣನ ರಿಸಲ್ಟ್ ಗೊತ್ತಾಗ್ಬಿಡ್ತದ. ನಿಮ್ಮ ಆಶೆ ಏನದ ಅಂತ ಆಮೇಲೆ ನನಗೆ ಹೇಳ್ರಿ, ನಾನು ಅದನ್ನ ಪೂರೈಸ್ತೇನೆ. ಸರ್ ಮನೆ 4145 ಥರ್ಡ್ ಮೇನ್ ರೋಡ್. ಗುಡ್. ನಮ್ ಪೊಲೀಸ್ ಬೆಟಾಲಿಯನ್ ಆದಷ್ಟು ಬೇಗ ಈ ಮನೆ ಅಡ್ರೆಸ್ ಕಳ್ಸ್ಕೊಡಕ್ಕೆ ಮೆಸೇಜ್ ಕೊಡಿ. ಎಸ್ ಸರ್. ಎಷ್ಟು ಮನೆ ಹಾಳು ಮಾಡಿದ್ಯೋ ಹೊಸ ಗಾಡಿನ. ಪಾಟೀಲಿನ ಚಟ್ಟ ಈ ನಿಂಗೆ ಪಟ್ಟ. ಅಯ್ಯಯ್ಯೋ ನಿಂಗೆ ಗೌಡ ಏನಾಯ್ತು ನಿನ್ ಪ್ಲಾನು? ಫುಟ್ಪಾತ್ ಬಿತ್ತಲ್ಲ ಗುರು. ಕಿರ್ಚ್ಬೇಡಿ, ನಿಮ್ಗೇನು ಆಗಲ್ಲ, ನಾನಿದ್ದೀನಿ. ಓಕೆ? ಹಲೋ ಹಲೋ, ಪೊಲೀಸ್ ಕಂಟ್ರೋಲ್ ಮಾತಾಡಿ. ಓ ಶಿಟ್, ಪೊಲೀಸ್ ಕಂಟ್ರೋಲ್ ರೂಮ್ ಫೋನ್ ಮಾಡಿದೇನೋ ಲೋಫರ್ ನನ್ನ ಮಗನೇ. ನಾವಿಲ್ಲಿ ಹೈಡ್ಔಟ್ ಆಗಿರೋ ವಿಷಯ ಆಲ್ರೆಡಿ ಪೊಲೀಸ್ನವ್ರಿಗೆ ಗೊತ್ತಾಗಿದೆ. ಅವ್ರು ಇಲ್ಲಿ ಬಂದು ಬಿಲ್ಡಿಂಗ್ ನ ಸರೌಂಡ್ ಮಾಡಕ್ ಮುಂಚೆ ನಾವು ಎಸ್ಕೇಪ್ ಆಗ್ಬೇಕು. ಕಮ್ ಆನ್. ಬ್ಲಡಿ ರೋಗ್. ಏ ಆಫೀಸರ್, ನಮ್ಮನ್ನು ಹಿಡಿಯೋದಕ್ಕೆ ಪ್ರಯತ್ನ ಪಟ್ರೆ ನಮ್ ಕೈಯಲ್ಲಿ 5 ಜೀವಗಳಿವೆ. ಅವು ಹೆಣವಾಗಿ ಬೀಳತ್ವೆ. ನಾವು ತಪ್ಪಿಸ್ಕೊಂಡು ಹೋಗೋವರೆಗೂ ನೀವು ಸುಮ್ನೆ ಇರ್ಬೇಕು. ಏಯ್, ಎಸ್ಕೇಪ್ ಆಗೋದು ಎಲ್ಲಿಂದ ಬಂತು? ಟೋನಿ ಬ್ರಿಗಾನ್ಜಾ, ನಿನ್ನ ಪಾಲಿನ ಯಮ್ಮ ನಿನ್ನ ಕುತ್ತಿಗೆಗೆ ಹಗ್ಗ ಹಾಕಿ ನಿನ್ ಮುಂದೆ ನಿಂತಿದ್ದಾನೆ. ನೀನು ಕ್ರಿಮಿನಲ್ ಆಗಿ ಯೋಚನೆ ಮಾಡದೆ ಸರೆಂಡರ್ ಆಗು. ಮೊದಲನೇ ಬಲಿ ನೋಡ್ಬೇಕಾ? ನಿನ್ನ ಮಗುವಿನ ಪ್ರಾಣ ಉಳಿಬೇಕಾದ್ರೆ ಆ ಇನ್ಸ್ಪೆಕ್ಟರ್ ಹೇಳು. ನಮ್ ಪ್ರಾಣ ಜೊತೆ ಆಟ ಆಡ್ಬೇಡಿ ಸರ್, ದಯವಿಟ್ಟು ಇವ್ರು ಹೇಳ್ದಾಗ ಕೇಳಿ ಸರ್. ಸರಿ, ಅವ್ರಿಗೇನು ಮಾಡ್ಬೇಡ. ಏಯ್, ನಿನ್ಗೇನ್ ಬೇಕು ಹೇಳು. ನಾವಿಲ್ಲಿಂದ ತಪ್ಪಿಸ್ಕೊಂಡು ಹೋಗೋವರೆಗೂ ನೀವು ನಿಮ್ ಪಿಸ್ತೂಲ್ಗಳನ್ನ ಕೆಳಗ್ ಬಿಸಾಕಿ ಕೈಗಳನ್ನ ಮೇಲೆತ್ತು ನಿಂತ್ಕೋಬೇಕು. ಚಂದನ್, ಮೇಲ್ ನೀರ್ ಬೀಳ್ತಾ ಇದೆ, ಅದೇನ್ ನೋಡು. ಮನೇಲಿ ಎಷ್ಟು ಜನ ಇದ್ದಾರೆ? 3 ಗಂಡಸರು 1 ಹೆಂಗಸು, ಟೋನಿ ಸೇರಿ 5 ಜನ ಇದ್ದಾರೆ. ಈ ಆಪರೇಷನ್ ನಾವು ಕೇರ್ಫುಲ್ ಆಗಿ ಮಾಡ್ಬೇಕು. ಯಾಕೆಂದ್ರೆ ಆ 5 ಜನ ಮನೆಯವ್ರ ಪ್ರಾಣ ಅವನ್ ಕೇಳಿದೆ. ಕಮಾನ್.
ದೇಶ ಕಾಯೋ ಯೋಧ ಬಂದು ನನ್ನ ಪ್ರಾಣ ಉಳಿಸ್ದ. ಈತನ ತಂದೆ ತಾಯಿಗಳಿಗೆ ಆ ದೇವರು ದುಃಖ ಭರಿಸೋ ಶಕ್ತಿ ಕೊಡ್ಲಿ, ಈತನ ಆತ್ಮಕ್ಕೆ ಶಾಂತಿ ಸಿಗೋ ಹಾಗೆ ಮಾಡ್ಲಿ.